ಈ ಸುಂದರ ಇದರಲ್ಲಿ ಏನು ಗಿಫ್ಟ್ ಇದೆ ನೋಡಿ, ಚೆನ್ನಾಗಿ ವಿಡಿಯೋ ಮಾಡು. ಈ ಸುಂದ್ರಿದು ಸಾಕಾಗೋಯ್ತು, ಹಿಂಗೆ ಸುಧಾರಾಯ್ತು. ಮದುವೆ ಆಗಿ 35 ವರ್ಷ ಆಯ್ತು. ಅಯ್ಯಯ್ಯೋ, ಎಲ್ಲ ಒಂದೊಂದು ಕಾರ್ ತಗೊಳ್ಬೇಕಾಯ್ತಾ? ಯಾಕಂದ್ರೆ ಇವಳೊಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅಲ್ಲ ಹೇಳು. ಇವನು ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾನೆ. ಸುಸ್ತಾಗೋಯ್ತು. ನೀನ್ ಯಾವ ಕಾರ್ ತಗೊಂಡ್ತೀಯ ಚಿನ್ನಿ? ಹಲೋ ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ, ಹೆಂಗ್ ಬಂದಿದೆ ಅಂತಂದ್ರೆ ಇವಾಗ ನೋಡ್ತಾರಿ. ಟನ್ ಫಸ್ಟ್ ಟೈಮು ನಾನು ಏನು ಅಂತಂದರೆ, ಫಸ್ಟ್ ಟೈಮ್ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಮನೆಯಲ್ಲಿ, ಈ ಮನೆಯಲ್ಲಿ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ತುಂಬಿರೋದಲ್ವ ಬೇಬಿ, ಫಸ್ಟ್ ಟೈಮ್. ಸೊ ಏನಕ್ಕೆ ಎಲ್ಲರೂ ಆ್ಯಕ್ಚುಲಿ ನಮ್ಮ ಅಣ್ಣ ಬಂದಿದ್ದಾನೆ, ನಮ್ಮ ಅಣ್ಣ ಮತ್ತು ಅತ್ತಿಗೆ, ನಮ್ಮ ಅತ್ತಿಗೆ ಅವ್ರ ಅಮ್ಮ ಬಂದಿದ್ದಾರೆ. ಸೊ ಎಲ್ಲರೂ ಕಂಪ್ಲೀಟಾಗಿ ನಾನು ಸೇರ್ಕೊಂಡು ಎಲ್ಲರೂ ಇದ್ದೀವಿ. ಏನಕ್ಕೆ ಬಂದಿದ್ದೇವೆ ಅಂದರೆ, ಈ ಸುಂದರ ಈ ಸುಂದ್ರಿದು ಮದುವೆ ಆಗಿ 35 ವರ್ಷ ಆಯಿತು. ಸೊ 35 ವರ್ಷ ಆಯಿತು ಇವರಿಬ್ಬರು ಮದುವೆಗೆ. ನಮ್ಮ ಅಪ್ಪಂಗೆ ಗೊತ್ತೇ ಇಲ್ಲ, ಹೌದಾ ಅಂತ ಕೇಳ್ತಾರೆ. ಸೊ 35 ವರ್ಷ ಆಯಿತು ಇವ್ರದ್ದು ಮದುವೆ ಆಗಿ. ಸೊ ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ, ಹಾಗಾಗಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಣ್ಣ ಅತ್ತಿಗೆದುವೆ ಸತ್ಯನಾರಾಯಣ ಪೂಜೆ ಇದೆ. ಯಾಕೆಂದರೆ ಅವ್ರದ್ದು ಮದುವೆಗೆ ಒಂದು ವರ್ಷ ಆಯಿತು, ಅವಾಗ ಸತ್ಯನಾರಾಯಣ ಪೂಜೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಒಟ್ಟಿಗೆ ನಮ್ಮ ಅಪ್ಪ ಅಮ್ಮಂದು ಮತ್ತು ಅಣ್ಣ ಅತ್ತಿಗೆದು ಇಬ್ಬರಿದುವೆ ಏನು ಹೇಳ್ತಾರೆ, ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ ರಾಯರ ಮಠದಲ್ಲಿ. ಸೊ ಇವತ್ತಿನ ವ್ಲಾಗ್ ಒಂದೇ ದಿನ ಮದುವೆ ದಿನ, ಅಂದರೆ ಇವ್ರದ್ದು ಮದುವೆ ದಿನ. ಸೊ ಅದೇ ನಿಮ್ಮದೇ, ಇವ್ರದ್ದಂದೆ, ಓಕೆನಾ? ಸೊ ಇವತ್ತಿನ ಈ ವ್ಲಾಗ್ ನಮ್ಮ ಅಪ್ಪ ಅಮ್ಮನ ಮ್ಯಾರೇಜ್ ಆ್ಯನಿವರ್ಸರಿ ಆಗಿರುತ್ತೆ. ಸೊ ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಎಲ್ಲರೂ ಕಾರ್ಗೆ ವೆಯ್ಟಿಂಗ್. ನಮ್ಮಣ್ಣ ಕಾರ್ ತೆಗಿತಿದ್ದಾನೆ. ಕಾರಲ್ಲಿ ಜಾಗ ಆಗಲ್ಲ ಅಂತ ಇವರಿಬ್ರು ಕೂತ್ಕೊಂಡಿದ್ದಾರೆ ಇಲ್ಲೇ. ಕಾರಲ್ಲಿ ಜಾಗ ಇಲ್ಲ, ಏನ್ ಮಾಡೋಣ ಅಂತ ಕ್ಯಾಮ್ರಾ ಕೊಟ್ಟಿದ್ದಾರೆ ನನ್ನ ಕೈಗೆ. ನೋಡಿ, ಚೆನ್ನಾಗಿ ವಿಡಿಯೋ ಮಾಡು. ₹1 ಕೊಡ್ತೀನಿ, ತಗ ಇಟ್ಕ. ಬೇಡ ಆಯ್ತು, ₹1 ಜೊತೆ ₹1 ಸೇರಿಸಿ ₹2. ಬೇಗ ಹೋಗಿ ಕಾರ್ ರಿಟರ್ನ್ ಕಳಿಸಿ. ಗೋ. ಎಲ್ಲ ಹತ್ಕೋತಿದ್ದಾರೆ. ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅಮ್ಮನ ಮೇಲೆ ಕೂತ್ಕೊಂತೀಯಾ? ಇವಾಗೆಲ್ಲ ಚಿನ್ನಿ ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ಅಮ್ಮನ ಮೇಲೆ ಕೂತ್ಕೊಂಡೇ ಬರೋದು. ಯಾಕಂದ್ರೆ ಇವಳೊಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅಲ್ಲ ಹೇಳು. ಅದಕ್ಕೆ ದೊಡ್ಡ ಕಾರ್ ತಗೋಬೇಕು. ಎಲ್ಲ ಒಂದೊಂದು ಕಾರ್ ತಗೊಳ್ಬೇಕಾಯ್ತಾ? ಸರಿ, ಯಾವ ಕಾರ್ ಹೇಳಿ? ಅದೇ ಒಂದೊಂದು ಕಾರ್. ನೀನ್ ಯಾವ ಕಾರ್ ತಗೊಂತೀಯ ಚಿನ್ನಿ? ನಾನೇ ಹೇಳಲ್ಲ. BMW. ಬಾಯ್ 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 ಚಿನ್ನಿ. ಅಮ್ಮನ ಮೇಲೆ ಪಪ್ಪನ್ ಸೀಟ್ ಮುಂದೆ ಮಾಡು. ಓಕೆ, ನಾನು ಅಮ್ಮನ ಮೇಲೆ ಕೂತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಸೀಟ್ ಹಂಚು ಮುಂದೆ ಮಾಡಿ. ಯಾವುದು ನಿಮ್ಮ ಸೀಟ್? ಇದೆಲ್ಲಿ ಇಟ್ಟದ? ಹೊಟ್ಟು ಬರಬೇಕಿತ್ತು. ಬಾಯ್ ಅಮ್ಮ. ಟೆಂಪಲಿಗೆ ಹೊರಟ್ವಿ. ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಅಲ್ಲಿ ಪೂಜೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ಇದೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ. ಮಠ ರೀಚ್ ಆದ್ವಿ. ಅವರಿಬ್ಬರು ಇನ್ನೂ ಬಂದಿಲ್ಲ, ಅವ್ರು ಸ್ಕೂಟಿಯಲ್ಲಿ ಬರ್ತಾರೆ. ನೋಡಿ, ಇದೇ ನಮ್ಮ ಹಾಸನದ ರಾಘವೇಂದ್ರ ಸ್ವಾಮಿ ಮಠ.
ಪೂಜೆ ಎಲ್ಲ ರೆಡಿಯಾಗಿದೆ ಅಂದ. ಹ್ಞೂ ಅವು ಹಿಡಿಯೋಣ ಹಾಂ ವೀಡಿಯೋ ಏಕೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಇಷ್ಟು ಹೂವು ಹಣ್ಣು ಎಲ್ಲ ಇಟ್ಟಿದ್ದಾರೆ. ಡ್ಯಾಡಿ ನಮ್ಮಮ್ಮ ನೋಡಿ ಸುತ್ತಾಕ್ತಾ ಇದ್ದಾರೆ. ನಮ್ಮಮ್ಮ ಅಣ್ಣ ಅಪ್ಪ ಎಲ್ಲ. ನಂದು ಸುತ್ತಾಕಿ ಆಯಿತು. ಇನ್ನು ಭಟ್ರು ಬರಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅಣ್ಣ ಅತ್ತಿಗೆ ಮತ್ತು ನಮ್ಮ ಚೆರಿ ಬಂದರು ಇವಾಗ. ಹೆಂಗೆ ಪೋಸ್ ಕೊಡ್ತಾವ್ರು ನೋಡಿ. ಇಲ್ಲಿ ಇವಳ ಮುಖದಲ್ಲಿ ನಿಮ್ಮ ಗುಳ್ನಗೆ ನೋಡಿ. ಎಲ್ಲ ರೆಡಿ ಆಗ್ತಾ ಇದೆ. ಹೂವೆಲ್ಲ ಬಂದು ಕೂತ್ಕೊಂಡಾಗಿದೆ. ಭಟ್ರು ಬಂದಾಗಿದೆ. ಇವನು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ಏಯ್ ದೇವಸ್ಥಾನದಲ್ಲಿ ಆ ಥರ ಆಟ ಆಡ್ತಾರೆ ಸುಮ್ಮನೆ. ನೀನೇನು ಮಾಡ್ತಿದ್ಯಾ? ಇಲ್ಲಿ ನೋಡಿ ನಮ್ಮ ಅಣ್ಣಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕೂರಕ್ಕಾಗಲ್ಲ ಪ್ರಾಬ್ಲಮ್. ಚಕ್ಲು ಮಕ್ಕಳೇ ಏನಂತಾರೆ ಸರ್? ಚಕ್ಲು ಬಗ್ಗೆನ ಚಕ್ಲು ಬಗ್ಗೆ ಈ ಬಗ್ಗೆ ಚಕ್ಲು ಬಕ್ಲೆ. ಪೂಜೆ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂತ್ಕೊಂಡಿದ್ದಾರೆ. ಏನಪ್ಪ ಇದು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು, ಇವನು ಇಲ್ಲೇನು ಮಾಡ್ತಾನೆ, ಮನೆಗೆ ಬಂದು ಏನು ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸೊ ಸಿಂಪಲ್ಲು ಡೆಕೋರೇಷನ್ ಮಾಡೋಣ ಅಂತ, ಅವ್ರು ಪೂಜೆ ಮುಗಿಸಿ ಮನೆಗೆ ಬರೋದಷ್ಟೊತ್ತಿಗೆ ಡೆಕೋರೇಷನ್ ಮಾಡೋಣ ಅಂತ. ಸೊ ಮೇಲ್ಗಡೆ ಇದ್ದೀನಿ ನಾನು. ಸೊ ಮೇಲ್ಗಡೆ ಪಾರ್ಟ್ ನಿಮ್ಗೊಂದು ಸಲ ತೋರಿಸ್ತೀನಿ ನೋಡಿ. ಹೆಂಗಿದೆ ಅಂದರೆ ಅವರೊಂದು ಅರ್ಧ ಗಂಟೆಯಲ್ಲಿ ಬರ್ತಾರೆ, ಪೂಜೆ ಎಲ್ಲ ಮುಗಿಯುತ್ತೆ. ಸೊ ನಾನು ಆದಷ್ಟು ಎಷ್ಟಾದಷ್ಟು ಕ್ಲೀನ್ ಮಾಡ್ಕೊಂಡು ಈ ಜಾಗ ಏನಿದೆಯಲ್ಲ ಈ ಜಾಗದಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನನ್ನ ಕೆಲಸ ಏನು ಅಂತಂದರೆ ಫಟಾಫಟ್ ಅಂತ ಏನು ಹೇಳ್ತಾರೆ ಫಟಾಫಟ್ ಓಕೆ ಫಸ್ಟ್ ಏನಂತಂದರೆ ಫಟಾಫಟ್ ಅಂತ ಈ ಜಾಗನ ಕ್ಲೀನ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಲ್ಲಿಟ್ಟಿರ್ತೀನಿ. ಇನ್ನು ಕೆಲಸ ಶುರು. ಅಯ್ಯೋ ಸತ್ಯವಾಗ್ಲಿ ಇದು ಜಾಗ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಏನು ಮಾಡೋದು? ಏನಾದ್ರು ಒಂದು ಬೆಡ್ಶೀಟ್ ಒದಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಈ ಜಾಗಕ್ಕೆ ಬೆಸ್ಟು ಈ ಜಾಗ ಎಲ್ಲ ಹಿಂಗಿದೆ ಅಲ್ಲ, ನೀಟಾಗಿ ಒಂದು ಬೆಡ್ಶೀಟ್ ಒದಿಸ್ಬಿಟ್ರೆ ಆರಾಮ್ಸೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಬೆಡ್ಶೀಟ್ ಎಲ್ಲೈತೆ? ಬೆಡ್ಶೀಟು ಒಂದು ಬೆಡ್ಶೀಟು ಸಿಕ್ತು. ಸೊ ಇದೇನು ಅಂತಂದರೆ ನೀಟಾಗಿ ಕವರ್ ಮಾಡಿದ್ರೆ ಆಯ್ತು ಅಷ್ಟೇ. ಈ ಜಾಗ ಕವರ್ ಆಯಿತು. ಬೆಸ್ಟ್ ಅಲ್ವಾ? ಈ ಜಾಗನ ಎತ್ತಿ ಇನ್ನೊಂದು ಕಡೆ ಇಡೋ ಬದಲು ಆರಾಮ್ಸೆ ಈ ಥರ ಒಂದು ಕವರ್ ಮಾಡಿದ್ರೆ ಆಯಿತು, ಮುಗೀತು. ಹೆಂಗೆ ಮಸ್ತಲ್ಲ? ಸೊ ಅಲ್ಲೂ ಪೂಜೆ ನಡೀತಾ ಇದೆ. ಅಲ್ಲಿ ನನ್ನ ತಂಗಿಗೆ ಹೇಳಿದ್ದೀನಿ, ಚೆನ್ನಾಗಿ ವೀಡಿಯೋ ಮಾಡಮ್ಮ, ಅಲ್ಲಿ ಪೂಜೆ ನಡೀತಿರೋದು ವೀಡಿಯೋ ಹಾಕು. ಅದೂ ನೋಡ್ತಾರೆ ಎಷ್ಟೋ ಜನ, ಪೂಜೆದು ವಿಚಾರ ಆಗಿ ಯಾವ ಥರ ಪೂಜೆ ನಡೆಯುತ್ತೆ ಅಂತ. ಸೊ ಇದು ಸಾಕು. ಇದು ಯಾರೋ ಕೂತಂಗೆ ಅನ್ಸಲ್ವಾ? ಸೊ ಇಲ್ಲಾಯಿತು. ಸೊ ಈ ಜಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಈ ಜಾಗದ ಇದು ಒಳಗೆ ಹಿಂಗೆ ಎಸೆದ್ರಾಯಿತು. ಸೊ ಅದು ಬಿಟ್ಟರೆ ಇನ್ನು ಇದನ್ನು ಎತ್ತೋಣ. ಫಸ್ಟ್ ಇದನ್ನು ಎತ್ತಬೇಕು. ಅಯ್ಯಯ್ಯೋ, ಇದನ್ನ ಎತ್ತಿ ಈ ಸೈಡಿಗೆ ಹಾಕೋಣ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್. ಇದು ಆಲ್ಮೋಸ್ಟ್ ಅಲ್ಲ,
99% ನಾನು ಈ ಮನೇಲಿದ್ದರೆ ಈ ಜೋಕಾಲಿ ಏನಿದೆ ಅಲ್ಲಿ ತಗೊಂಡಿಟ್ಟೆ ಅಲ್ಲ, ಜೋಕಾಲಿ ಅಂತಾರೆ ಏನಂತಾರೆ ಅದಕ್ಕೆ. ಸೊ ಅಲ್ಲೇ ಇರೋದು, ನಾನು ಜಾಸ್ತಿ ಅದರಲ್ಲೇ ಕೂತ್ಕೊಂಡು ಎಡಿಟಿಂಗ್ ಮಾಡೋದು, ಪ್ರತಿಯೊಂದು ಅದರಲ್ಲೇ ನನ್ನ ಕೆಲಸ ನಡೆಯೋದು. ಸೊ ಅದು ಬಿಟ್ಟರೆ ಇಲ್ಲಿನ್ನೇನು ಬೇಡ, ಈ ಜಾಗನೇ ಮೇಯ್ನ್ ಇರೋದು, ಈ ಜಾಗನೇ ಕಷ್ಟ ಇರೋದು. ಆ್ಯಕ್ಚುಲಿ ಫ್ಯಾನ್ ಒಳಗಿಟ್ಬೇಡ, ಫ್ಯಾನು ಒಳಗಿಟ್ಟಾಯಿತು. ಅದು ಬಿಟ್ಟರೆ ಇನ್ನು ಮೇಯ್ನ್ ಬಂದು ಇವಾಗ ಈ ಜಾಗ ರೆಡಿ ಮಾಡೋದಲ್ವ ನಾನು. ಎಲ್ಲಾಯ್ತು? ಓಕೆ, ಕಾಣ್ತಿದ್ದೀನಲ್ಲ, ಡಿಟೆಕ್ಟ್ ಆಯ್ತು ಅನ್ಸುತ್ತೆ. ಅಯ್ಯೋ, ನನ್ನ ಫೇಸು ಡಿಟೆಕ್ಟಿಗೆ ಕೊಟ್ಟಿರ್ತೀನಿ. ಇದರಲ್ಲೊಂದು ನಂಗೆ ಸಖತ್ ಇಷ್ಟ ಆಗೋದು ಏನು ಅಂತಂದರೆ ನೋಡಿ, ನಾನು ಎಲ್ಲೂ ಆದ್ರೂ ಅದೇ ಐಡೆಂಟಿಫೈ ಮಾಡುತ್ತೆ, ನಾನು ಎಲ್ಲೋದ್ರೂ ಅದೇ ಐಡೆಂಟಿಫೈ ಮಾಡುತ್ತೆ. ನನ್ನ ಬೇಬಿ ಅಂಥ ಗಿಫ್ಟ್ ಕೊಡಿಸಿದಾಳೆ ನನಗೆ, ಸೂಪರ್ ಬೇಬಿ. ಸೊ ಇದನ್ನು ಒಳಗಿಟ್ಬೇಡ. ಸೊ ಅದು ಬಿಟ್ಟರೆ ಇವಾಗ ಈ ಜಾಗದಲ್ಲಿ ಮಾಡೋದ್ರಿಂದ ಈ ಜಾಗ ಎಲ್ಲ ಸ್ವಲ್ಪ ತಗೋಬೇಕಾಗತ್ತೆ. ಈ ಪೋರ್ಷನ್ ಇದೆಲ್ಲ, ಇದನ್ನು ಒಳಗಡೆ ಇಟ್ಟರೆ ಒಳ್ಳೆಯದು. ಕರೆಂಟ್ ಇಲ್ವಾ? ಕರೆಂಟೇ ಇಲ್ಲ, ಇದೊಂದು ಸಮಸ್ಯೆ. ಈಗ ಕರೆಂಟ್ ಒಂದು ಅವಾಗ ಸ್ವಲ್ಪ ಜಾಸ್ತಿ ತೆಗಿತಾ ಇದ್ದಾರೆ ಇವಾಗಂತೂ, ಏನಕ್ಕೆ ಅಂತ ಗೊತ್ತಿಲ್ಲ ಸತ್ಯವಾಗ್ಲೂ. ಬೇಜಾರಾಗತ್ತೆ. UPS ಇಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ಸ್ವಲ್ಪ ರಿಸ್ಕಿ. UPS ಇಲ್ಲದೇ ಇರೋ ಕಾರಣ ಕಷ್ಟ. ಎಲ್ಲರ ಮನೇಲೂ ಇರೋಲ್ಲ UPS. ಫಸ್ಟ್ ಎಲ್ಲ ಚಿಮ್ನಿ ಕ್ಯಾಂಡಲ್ಲು ಲೈಟು. ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜು ನಾವೊಂದು ಬಾಡಿಗೆ ಮನೇಲಿದ್ದಾಗ ಆಗಿನ ಕಾಲದಲ್ಲಿ ಆ ಟೈಮಲ್ಲಿ ಅಲ್ಲೂ UPS ಇರಲಿಲ್ಲ. ಕರೆಂಟ್ ಹೋದಾಗ ಕ್ಯಾಂಡಲ್ ಹಿಡ್ಕೊಳ್ತಿದ್ವಿ. ಫಸ್ಟು ಚಿಮ್ನಿ ಅಂತ ಬರೋದು, ಹಿಂಗೆ ಅಂದ ತಕ್ಷಣ ಹಿಂಗೆ ಬೆಳಕು ಬರೋದು. ಸೊ ಇದಾಗತ್ತೆ ಒಳಗೆ, ಹೋಗತ್ತೆ. ಸೂಪರ್ ಅಲ್ಲ? ಇವಾಗ ನೋಡಿ ಇದನ್ನು ಹಿಂಗೆ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ ಮೇಯ್ನಾಗಿ ತಾಳಿ ತೋರಿಸ್ತೀನಿ ನಿಮಗೆ. ನನ್ನ ಕಬೋರ್ಡ್ ಒಳಗೆ ನೀಟಾಗಿ ಔಸಿಟ್ಟಿದ್ದೆ ನಾನು. ತಗೊಬಂದೆ. ಏನು ಸಬ್ಜೆಕ್ಟ್ ಏನಾದ್ರು ಲಾಸ್ಟ್ ಆಯ್ತಾ? ಆ್ಯಕ್ಚುಲಿ ಹೊರಗಡೆ ಹೋಗ್ಬಿಟ್ರೆ ಕಟ್ಟಾಗಿಬಿಡುತ್ತೆ ನಮ್ಮ ಫೇಸು. ಸಬ್ಜೆಕ್ಟ್ ಸಿಕ್ತು. ಓಕೆ, 2 ಕವರ್ ಇದೆ. ಓಕೆನಾ? ಕಾಣ್ತಿದೆ ಅಲ್ಲ? ಎಲ್ಲಾಯಿತು? ತಡಿ, ಐಡೆಂಟಿಫೈ ಇವಾಗ ಮಾಡುತ್ತೆ. ಓಕೆ ನೋಡಪ್ಪ, 2 ಕವರ್ ಇದೆ ನನ್ನ ಹತ್ರ. ಓಕೆನಾ? ಈ ಕವರ್ ಬಗ್ಗೆ ಲಾಸ್ಟಿಗೆ ಮಾತಾಡ್ತೀನಿ. ಈ ಕವರ್ನ ಇಲ್ಲಿ ಇಟ್ಬಿಡೋಣ. ಈಗ ಈ ಕವರಲ್ಲಿ ಏನಿದೆ ಗೊತ್ತಾ, ಬರ್ತ್ಡೇಗೆ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ಒಂದಿಷ್ಟು ಐಟಮ್ಸ್ಗಳನ್ನ ತಂದಿದ್ದೀನಿ. ಅದ್ರ ಜೊತೆಗೆ ಮೇಯ್ನಾಗಿ ನನ್ನ ತಂಗಿ ಬರ್ತ್ಡೇಗೆ ಒಂದಿಷ್ಟು ಐಟಮ್ಸ್ಗಳು ಉಳಿದಿತ್ತು, ಲೈಟಿಂಗ್ಸ್ ಎಲ್ಲ, ಅದೆಲ್ಲ ಇದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ಈಗ ಫಸ್ಟು ಈ ಜಾಗದಲ್ಲಿ ಮಾಡೋ ಪ್ಲ್ಯಾನಿಂಗ್ ಇರೋದು. ಫಸ್ಟ್ ಈ ಜಾಗನ ಕ್ಲಿಯರ್ ಮಾಡ್ಕೊಬೋಣ. ನೋಡಿ, ಈ ಜಾಗ ಎಲ್ಲ ಆರಾಮ್ಸೆ ಫಟಾಫಟ್ ಅಂತ ಹಿಂಗೆ ಕ್ಲಿಯರ್ ಆಗಿಬಿಡುತ್ತೆ. ಸಿಂಪಲ್, ಅಂಥ ಕಷ್ಟ ಏನಿರಲ್ಲ. ಆ್ಯಕ್ಚುಲಿ ನನಗೆ ಇದು ವರ್ಕ್ ಮಾಡೋಕ್ಕೆ ಒಂದು ಚೇರ್ ಬೇಕೇ ಬೇಕು. ಈ ಚೇರ್ ಎತ್ಕೊಳ್ಳೋಣ. ಎಸ್, ಈ ಚೇರ್ ಇದ್ದರೆ ಸ್ವಲ್ಪ ಇಲ್ಲಿರೋ ಐಟಮ್ಸ್ ಎಲ್ಲ ತೆಗಿಯೋದು. ಆ್ಯಕ್ಚುಲಿ ಇದೆಲ್ಲ ಆಮೇಲೆ ವಾಪಸ್ ಇಡೋಣ. ದೇವ್ರದ್ದು ರಾಯರ್ ಫೋಟೋ, ಕೃಷ್ಣನ ಫೋಟೋ ಇದೆ, ಮತ್ತು ಲೈಟುವೇ ಬೇಡ ಇಲ್ಲಿ. ಇದೆಲ್ಲ ಆಮೇಲೆ ಸೆಟ್ ಮಾಡಿದ್ರೆ ಆಯಿತು. ಲೈಟು ಅಲ್ಲೆಲ್ಲಾರು ಇಡೋಣ. ಓಕೆ, ಈಗ ಕರೆಂಟೇ ಇಲ್ಲಲ್ಲ. ಯಾಕೆ ಕರೆಂಟ್ ಇಲ್ಲದಿದ್ದರೆ ಮಜಾ ಇರಲ್ಲ. ಯಾಕೆಂದರೆ ಲೈಟಿಂಗ್ಸ್ ಬೇಕಾದ್ರೆ ಕರೆಂಟ್ ಬೇಕಲ್ಲಪ್ಪ. ದೇವರು, ಏನು ಮಾಡೋದು? ಕನ್ಫ್ಯೂಷನ್. ಇದು ಕೇಕ್ ಕಟ್ ಮಾಡೋದಕ್ಕೆ ನೋಡಿ, ಎಲ್ಲಿ ತನಕ ತಗೊಂಡೋಗತ್ತೆ ನನ್ನ. ನೋಡಿ, ಎಲ್ಲಿ ತನಕ ತೋರಿಸ್ತಾ ಇದೆ ನೋಡಿ. ಮಸ್ತ್, ನಂಗೆ ಸಕ್ಕತ್ ಇಷ್ಟ ಮಾತ್ರ ಇದು ಏನು ಆಪ್ರೇಟ್ ಮಾಡುತ್ತಲ್ಲ. ಸೊ ಇವಾಗ ನೋಡಿ, ಈ ಜಾಗದಲ್ಲಿ ಇವಾಗ ಈ ಡೋರ್ನ ಕ್ಲೋಸ್ ತಳಿ. ಸ್ವಲ್ಪ ಈಗಲೇ ಸುಸ್ತಾಗ್ತಿದೆ. ಇಲ್ಲೇ ಇಟ್ಕೊಬಿಡ್ತೀನಿ. ಹಾಗೆ ಇನ್ನೊಂದು ಸ್ವಲ್ಪ ಕೆಳಗಡೆ ಒಂದಿಷ್ಟು ಐಟಮ್ಸ್ಗಳಿದೆ. ಇಲ್ಲೂ ತೋರಿಸ್ತಿದ್ಯಾ? ಇಲ್ಲ, ಮೇಲೆ ಹೋಗ್ಬಿಡ್ತಾ? ಬಂದೆ ತಾಳಿ, ಅಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಇಲ್ಲೇ ಇದ್ದೀನಿ ನಾನು, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇದ್ದೀನಿ. ಬಂದೆ.
ನೋಡಿ ಆ್ಯಕ್ಚುಲಿ ಇದು ಏನು ಗೊತ್ತಾ, ಎಷ್ಟಾಗತ್ತೆ ಅಷ್ಟು ನೋಡುತ್ತೆ, ಆಮೇಲೆ ಅದಕ್ಕೂ ಉರಿದು ಬಿಡತ್ತಲ್ಲ, ನೀನು ಎಲ್ಲೆಲ್ಲ ಹೋದರೆ ನಾನು ತಗೊಳಕ್ಕಾಗಲ್ಲ ಅಂತ ಮಾಡುತ್ತೆ. ಇವಾಗ ಬರಪ್ಪ, ಬಾ 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 ಬಂತು ನೋಡಿ. ಇದು ನನ್ನ ತಂಗಿ ಬರ್ತಡೆಗೆ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಂಡಿದ್ದಾನೆ. ಈಗ ಕೆಲಸ ಶುರು ಮಾಡುವಂಥ ಕೆಲಸ ಶುರು. ಈಗ ಫಸ್ಟು ಡೋರ್ ಕ್ಲೋಸ್ ಮಾಡೋಣ, ಓಕೆನಾ? ಈಗ ಡೋರ್ ಕ್ಲೋಸ್. ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಕರೆಂಟ್ ಬಂದ್ರೇ ವ್ಯಾಲ್ಯೂ, ಇಲ್ಲಂದು ಸತ್ಯವಾಗ್ಲೂ ಮಾಡಿನೂ ಪ್ರಯೋಜನ ಇಲ್ಲ ಆಗತ್ತೆ ಅಷ್ಟೇ. ಫಸ್ಟು ಲೈಟಿಂಗ್ಸೇ ಮೇಯ್ನು. ಯಾಕೆಂದರೆ ಲೈಟಿಂಗ್ಸ್ ಹಾಕಿದ್ಮೇಲೆ ಬಟ್ಟೆ ಹಾಕ್ತೀನಿ ನಾನು. 2 ದೊಡ್ಡದು ಲೈಟಿಂಗ್ಸ್ ತರಿಸಿದ್ದೆ ನಾನು ಅವಾಗ ಚಿನ್ನಿ ಬರ್ತಡೆಗೆ. ಇದೊಂದು ಸಿಟ್ಟು ಬಂದೋಗತ್ತೆ. ಏನಕ್ಕೆ ಅಂತಂದರೆ ಈ ಥರ ಬಿಡಿಸ್ಕೋಬೇಕು. ಹಾಗೆ ಮಧ್ಯದಲ್ಲಿ ನಿಮಗೆ ಪೂಜೆನೂ ಬರೋ ಥರ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಪೂಜೆನೂ ನೋಡ್ಕೊಬನ್ನಿ. ಅಷ್ಟೊತ್ತಿಗೆ ನಾನು ಈ ಲೈಟಿಂಗ್ಸ್ ಎಲ್ಲ ಬಿಡಿಸ್ಕೊಬಿಡ್ತೀನಿ, ಆಯಿತಾ? ಸತ್ಯವೇಂದ್ರಾಯ ನಮಃ, ಸತ್ಯಚಿತ್ರಾತ್ಮನೇ ನಮಃ, ಸತ್ಯಭೋಕ್ತ್ರೇ ನಮಃ, ಸತ್ಯಾನಂದಾಯ ನಮಃ, ಸತ್ಯಶ್ಚೇ ನಮಃ, ಸತ್ಯೇಂದ್ರಾಯ ನಮಃ, ಸತ್ಯಸಂಘರಾಯ ನಮಃ, ಸತ್ಯಸ್ವರ್ಗಾಯ ನಮಃ, ಸತ್ಯನಿಯಮಾಯ ನಮಃ, ಸತ್ಯವೇದ್ಯಾಯ ನಮಃ, ಸತ್ಯವೇದ್ಯಾಯ ನಮಃ, ಸತ್ಯಪೇಯೋಷಾಯ ನಮಃ, ಸತ್ಯಮಾಯ ನಮಃ, ಸತ್ಯಾಗ್ರಾಯ ನಮಃ, ಸತ್ಯಸಾಗರಾಯ ನಮಃ, ಸತ್ಯಸಮದಯ ನಮಃ, ಸತ್ಯಸಿಂಹಾಯ ನಮಃ, ಸತ್ಯಮೃಗಾಯ ನಮಃ, ಸತ್ಯಲೋಕಪಾಲಕಾಯ ನಮಃ, ಸತ್ಯಸ್ಥಿರಾಯ ನಮಃ, ಸತ್ಯೋಷಧೇ ನಮಃ, ಸತ್ಯೋಷಧೇ ನಮಃ, ಸತ್ಯಧನುರ್ಧರಾಯ ನಮಃ, ಸತ್ಯಾದಿಕಲ್ಪಾಯ ನಮಃ, ಸತ್ಯಾಮೃಜಾಯ ನಮಃ, ಸತ್ಯವಾಕ್ಯಾಯ ನಮಃ, ಸತ್ಯಗುರವೇ ನಮಃ, ಸತ್ಯನ್ಯಾಯಾಯ ನಮಃ, ಸತ್ಯಸಾಕ್ಷಿಣೇ ನಮಃ, ಸತ್ಯಾಮೃತಾಯ ನಮಃ, ಸತ್ಯಸಂಪವರ್ಧನಾಯ ನಮಃ, ಸತ್ಯವಾಹಿನಯೇ ನಮಃ, ಸತ್ಯವಾಯವೇ ನಮಃ, ಸತ್ಯಶಿಖರಾಯ ನಮಃ, ಸತ್ಯಾನಂದಾಯ ನಮಃ, ಸತ್ಯಾದಿಭಾಯ ನಮಃ, ಸತ್ಯಶ್ರೀಪಾದಾಯ ನಮಃ, ಸತ್ಯಗುಪ್ಯಾಯ ನಮಃ, ಸತ್ಯೋದರಾಯ ನಮಃ, ಸತ್ಯಹೃದಯಾಯ ನಮಃ, ಸತ್ಯಕಾಮಲಾಯ ನಮಃ, ಸತ್ಯನಾರಾಯ ನಮಃ, ಸತ್ಯಹತ್ತಾಯ ನಮಃ, ಸತ್ಯಬಾಹವೇ ನಮಃ, ಸತ್ಯಮುಖಾಯ ನಮಃ, ಸತ್ಯಜಿಹ್ವಾಯ ನಮಃ. ಅವ್ರು ಏನು ಮಾಡ್ತಾರೆ, ಸಿಕ್ಕಿರ್ತಾರೆ ಹಾಗೆ ಅವ್ರು ಏನು ಮಾಡ್ತಾರೆ, ಈ ವರ್ತಕ ಮಧ್ಯೆ ವ್ಯಾಪಾರಿ ಬಂದಿರ್ತಾರೆ. ಆ ವ್ಯಾಪಾರಿ ಮಧ್ಯಗಳಲ್ಲಿ ಕಳ್ಳತನವಾದಂಥ ಗಂಟೆಗಳೇನಿದೆ ಆ ಗಂಟನ್ನೆಲ್ಲ ಇಟ್ಟುಬಿಟ್ಟು ಆ ವರ್ತಕರ ಪರಾರಿ ಆಗಿರ್ತಾರೆ. ಇದನ್ನು ಅವ್ರೇನು ಮಾಡ್ತಾರೆ, ರಾಜನ ಕೆಲಸ ಏನು, ತನ್ನಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಕಳೆದು ಹೋಗಿದೆ, ಅದು ಸಿಗಬೇಕು ಎಂಬಂಥ ಉದ್ದೇಶದಿಂದಾಗಿ ರಾಜ್ಯವಟರಲ್ಲಿ ಮತ್ತು ಸೈನಿಕರೆಲ್ಲ ಹೇಳಿಕಟ್ಟು ಅಲ್ಲಿಂದ ಕಳಿಸಿಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಹುರಿದುಕೊಂಡು ಕತ್ತಕೊಂಡು ಬನ್ನಿ ಎಂಬುದಾಗಿ ಮಂತ್ರಿಗಳು ಅವರಲ್ಲಿರ್ತಕ್ಕಂಥ ರಾಜ್ಯ ಮಟ್ಟದಿಂದೆಲ್ಲ ಕಳಿಸಿಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವರ್ತಕರ ಕೆಲಸ ಏನು, ಕೇವಲ ತಮ್ಮಲ್ಲಿರ್ತಕ್ಕಂಥ ವಸ್ತುವನ್ನು ವ್ಯಾಪಾರ ಮಾಡೋದು, ಹಿಂದಿರುಗುದೇ ಆಗಿರುತ್ತೆ. ಆದರೆ ಇವರು ಮುಂದೆ ಹಾಕಿ ಗಂಟನ್ನು ನೋಡಿದಂಥ ಆಯಾ ಸೈನಿಕರೆಲ್ಲ ಏನಂದರೆ ಇವರೇ ಕಳ್ಳರು ಎಂಬುದಾಗಿ ತಿಳಿದು ಬಂದು ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ರಾಜನ ಸಮೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಜನ ಸಮೀಪಕ್ಕೆ ಕರೆದುಕೊಂಡು ಹೋದಾಗ ರಾಜನೂ ಕೂಡ ಯಾವುದೇ ರೀತಿಯಂಥ ಆಲೋಚನೆ ಮಾಡೋದಿಲ್ಲ, ಇವರು ಕಳ್ಳರು ಹೌದು ಅಲ್ಲೋ ಎಂಬುದಾಗಿ ಆಲೋಚನೆ ಮಾಡದೇನೆ ಅವರನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಬ್ಬರನ್ನು ಕೂಡ ಕಾರಾಗೃಹಕ್ಕೆ ಹಾಕಿಬಿಡ್ತಾರೆ. ಇನ್ನು ಏನಾದ್ರೆ ಇಲ್ಲಿ ಲೀಲಾವತಿ ಮತ್ತು ಪೂಜೆ ಮಾಡೋಂತ ಬಂದು ತಿಂಡಿ ಮತ್ತೆ ನೀನೇನೋ ಒಂದು ಲೋಟ ಮಿಲ್ಕ್ ಶೇಕ್ ಕುಡ್ಕೊಂಬಂದು ನಾನೇನು ಮಾಡಲಿ ಅಂತ ನೀವು ಮೂಸಿದ ಚೆರಿ ಎಂತ ಇಲ್ಲ ಬದಿನ್ಸು ತಿನ್ನ ತಿನ್ನೆ ತಿನ್ನ. ಯಾವ ರೇಂಜಿಗೆ ಸುಸ್ತಾಗೋಯ್ತಂದರೆ 2 ಲೈಟ್ ಬಿಡಿಸ್ದೆ, ಇದು ಹೇರಿಕೆ ಸಾಕಾಗೋಯ್ತು. ಇದನ್ನು ಬೇರೆದಕ್ಕೆ ಇಟ್ಕೊಳ್ತೀನಿ. ಫಸ್ಟು ಬಿಡಿಸ್ಕೊಂಡಿರೋದನ್ನ ಮಾತ್ರ ರೆಡಿ ಮಾಡ್ಕೊಳ್ತೀನಿ. ಸುಸ್ತಾಗೋಯ್ತು, ಸಿಟ್ಟು ತೆಗ್ದು ಕಿದಾಕೋಣ ಅನ್ನೋಷ್ಟು ಸಿಟ್ಟು ಬಂದಿತ್ತು ನನಗೆ. ಏನು ಮಾಡೋಣ, ಅಯ್ಯಬ್ಬ. ಮತ್ತೆ ಇದೇನೋ ಲಾಕ್ ಆದಂಗೆ ಐತೆ, ಇಲ್ಲ ಪುಣ್ಯ. ರಾಜು ಬರಪ್ಪ, ನೀನು ಫಸ್ಟ್ ಇಲ್ಲಿಗೆ ಹೋಗು, ಒಳಗೋಗು, ಒಳಗಿಂದ ಬಾ. ಒಬ್ಬನೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ, ಅದು ಹೆಂಗೆ ಬರತ್ತೋ ನೋಡುವ. ಫಸ್ಟ್ ಒಂದಿಷ್ಟು ಸೆಟ್ ಮಾಡ್ಕೊಳ್ಳೋಣ ಅಲ್ಲ.
ಯಾಕಂದರೆ ಇದು ಸ್ವಿಚ್ಚು ಅಲ್ಲಿಗೆ ಹೋದರೆ ಇಲ್ಲೇನಾದ್ರು ಸ್ವಿಚ್ ಇಟ್ಟವ್ರ ನಮ್ಮಪ್ಪ. ಓಕೆ, ಇಲ್ಲಿ ಸ್ವಿಚ್ ಅವರೇ, ಸ್ವಿಚ್ ಐತೆ ಇಲ್ಲಿ, ಆನ್ ಆಗತ್ತಾ? ಯಾವುದು ಆನೆ ಆಗ್ತಿಲ್ಲ. ಹಾಂ, ಆನೈತಾ? ಯಾವ್ದ್ರದ್ದಿದ್ದು? ಓಕೆ, ಎರಡನೇ ಸ್ವಿಚ್ಚು. ಓಕೆ, ಈ ಕಡೆ ಸ್ವಿಚ್ಚು ಲಾಕ್ ಆಯಿತು. ಇದನ್ನು ಇಲ್ಲಿಗೆ ಇಡೋಣ, ಕೆಳಗಿಂದ ಹಿಂಗೆ ತಗೊಳ್ಳೋಣ. ಓಕೆ, ಇದು ಆಮೇಲೆ ಅಣ್ಸೋ ಥರ ಏನಾದ್ರು ಒಂದು ಮಾಡಬೇಕು. ಇವಾಗ ಇದನ್ನು ಇಡೋಣ. ಈ ಹಬ್ಬ ಸುಸ್ತಾಗೋಯ್ತು ನನಗೆ. ಐ ಥಿಂಕ್ ಇದೊಂದು ಇದ್ದಿದ್ರೆ ಚೆನ್ನಾಗಿರೋದು. ಆ್ಯಕ್ಚುಲಿ ಇದೆರಡು ಲೈಟ್ ಚೆನ್ನಾಗಿದೆ. ಇದು ಸಿಟ್ಟು ಬಂದು ಕಿತ್ತು ಎಸೆಯೋಣ ಅನ್ನೋಷ್ಟು ಸಿಟ್ಟು ಬರ್ತಾಯಿದೆ ನಂಗೆ. ಇದನ್ನು ಹೆಂಗೋ ಐತೆ, ಹೆಂಗೋ ಮಾಡಿ ಲಾಕ್ ಮಾಡಲ. ಸುಮ್ಮನೆ ಏನೋ ಒಂದು ಮಾಡಿ ಬುಳುಕ್ ಅಂತ ಮಾಡೋದು ನೋಡೋಣ. ಅಂದರೆ ಇದು ಬಂದು ಇಲ್ಲಿಗೆ ಬರುತ್ತೆ, ಮತ್ತು ಇಲ್ಲಿ ಅದು ಲಾಕ್ ಆಯಿತು. ತೇರಿಕೆ ಇದು ಇಲ್ಲಿಗೆ ಕೊಡೋಣ. ಈ ಥರ ಇದನ್ನು ಹಿಂಗೆ ಕೊಡೋಣ. ಇದನ್ನ ಇಲ್ಲಿ ಕೊಟ್ಟರೆ ನೆಕ್ಸ್ಟು ಇಲ್ಲಿಂದ ಒಂದು ಈ ಥರ ಒಂದು ಜಾರಿ ಬಂಡೆ ಥರ ಒಂದು ಬಿಟ್ಟು ಈ ಥರ ಕೊಡ್ತೀನಿ. ಇಷ್ಟೇ ಸಾಕಾ? ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ. ನೋಡೋಣ, ಇಲ್ಲೊಂದು ಈ ಥರ ಒಂದು ಕೊಟ್ಟರೆ ಆಗತ್ತೆ. ಹಾಂ, ಪರವಾಗಿಲ್ಲ, ಏನೋ ಬಿಡಿಸ್ಕೊಂಡಿತ್ತು, ಚೆನ್ನಾಗಿ ಬಿಡಿಸ್ಕೊಂತಲ್ವಾ? ನಮ್ಮಪ್ಪ ಏನೋ ಇದು ಜಾತ್ರೆ ಅಂದ್ಬಿಡ್ತಾರೆ ಗ್ಯಾರಂಟಿ. ಇನ್ನೊಂದು ಲೈಟಿಂಗ್ ಇದೆ, ಎಲ್ಲೈತೆ? ಇಲ್ಲೈತೆ. ಇದೊಂಥರ ಚೆನ್ನಾಗಿದೆ ಲೈಟ್, ಗೊತ್ತಾ? ಇದು ನನಗೆ ಒಂದು ಟೈಮಲ್ಲಿ ಯಾವುದೋ ಒಂದು ಕ್ಯಾಂಪೇನಲ್ಲಿ ಗಿಫ್ಟ್ ಬಂದಿದ್ದು. ಓಪನ್ ಆಯ್ತಿಲ್ಲ ಇದುವೇ. ಆ್ಯಕ್ಚುಲಿ ಅಯ್ಯ ಎಲ್ಲಾಯ್ತಪ್ಪ ಇದು? ಬೆವತ್ತು ಹೋಗ್ಬಿಟ್ಟೆ ನಾನು. ಈಗ ಜಸ್ಟ್ ಒಂದು ಲೈಟಿಂಗ್ಸ್ ಒಂದು ಜಾತ್ರೆ ಥರ ಮಾಡಿ ಇಟ್ಟಿದ್ದೀನಿ. ನನಗೆ ನಗು ಬರ್ತೈತೆ ನಿಜವಾಗ್ಲೂ. ಇವ್ರಿಗೆಲ್ಲ ಹೆಂಗೆ ಅನ್ಸುತ್ತೋ ನೋಡೋಣ. ಇಲ್ಲೆಲ್ಲ ಇದೆಲ್ಲ ಟೇಪ್ ಹಾಕಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬೇಡ ಬಿಡಿ, ಇದು ಹಿಂಗೆ ಉದ್ದನೇ ಇರಲಿ. ಇದೊಂದು ಸ್ವಲ್ಪ ಉದ್ದ ಬಿಟ್ಟಿದ್ದೀನಲ್ಲ, ಅದ್ರ ಥರನೇ ಅದು ಕಾಣಿಸುತ್ತೆ. ಈಗ ನೆಕ್ಸ್ಟು ಬಟ್ಟೆ ಹಾಕುವಂಥ ಸಮಯ. ಸೊ ಬಟ್ಟೆ ನಾನು ಯಾವ ಕಲರ್ ತಂದಿದ್ದೀನಿ ಗೊತ್ತಾ? ಬ್ಲೂ ಕಲರ್ ತಂದಿದ್ದೀನಿ. ಇನ್ನೇನು ಅವ್ರ ಪೂಜೆ ಮುಗಿಯತ್ತೆ ಅಷ್ಟರಲ್ಲಿ ಬಲೂನೆಲ್ಲ ಊದು ಅಂಟ್ಸೋಕ್ಕಾಗತ್ತ. ನಂಗೆ ಯಾಕೋ ಬಲೂನೆಲ್ಲ ಹಾಕೋಕ್ಕಾಗಲ್ಲ ಅನ್ಸುತ್ತೆ. ನೋಡೋಣ, ಬಲೂನೆಲ್ಲ ತಂದುಬಿಟ್ಟಿದ್ದೀನಿ ನಾನು. ಇದು ಬಟ್ಟೆ. ಈ ಬಟ್ಟೆ ಹೆಂಗಿದೆಯೋ ಏನೋ, ಅಲ್ಲೂ ಸಹ ಓಪನೇ ಮಾಡಿಲ್ಲ, ಅರ್ಜೆಂಟಿಗೆ ಹೆದಾಕ ಬಂದೆ. ಇದು ಓಪನ್ ಮಾಡೋದಷ್ಟು ಎಲ್ಲ ಗಲೀಜು ಇಲ್ಲೇ ಆಗ್ತಿದೆ. ಇದೇನಿದು ಜಿಂಗಿಲಕ್ಕ ಅಂತ ಇದೆ. ಇದು ಹೆಂಗೆ ಲಾಕ್ ಮಾಡೋದು? ಇಷ್ಟೇ ಉದ್ದ ಇರೋದು, ಇಷ್ಟೇ ಕಡಿಮೆ ಇರೋದು, ಉದ್ದ ಅಲ್ಲ.
ಪರವಾಗಿಲ್ಲ, ಕವರ್ ಆಗತ್ತೆ ಸಾಕು. ಈ ಥರ ಹಿಂಗೆ ಕವರ್ ಆದರೆ ನಮ್ಮಪ್ಪ ಹೇಳ್ತಾರೆ, ಏನಪ್ಪ ಇದು ಸೊಳ್ಳೆ ಪರದೆ ತಗೊಂಡು ಆಗ್ತಾಯಿದೆಯಾ ಅಂತಾರೆ. ನಮ್ಮಪ್ಪ ಕಿಂಡಲ್ ಮಾಡೋದಲ್ಲಿ, ಆಡ್ಕೊಳ್ಳೋದಲ್ಲಿ ನಮ್ಮಪ್ಪ ಎಕ್ಸ್ಪರ್ಟು. ಫುಲ್ ಉರ್ಸೋದ್ರಲ್ಲಿ ಡಬಲ್ ಎಕ್ಸ್ಪರ್ಟ್ ನಮ್ಮಪ್ಪ. ಸೊ ಮತ್ತು ಇನ್ನೊಂದೇನಂದರೆ, ಇದು ಫಸ್ಟು ಟೈಮು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿಗೆ ಈ ಥರ ಮಾಡ್ತಾ ಇರೋದು. ಪ್ರತಿ ಸಲ ಕಾಮನಾಗಿ ಕೇಕ್ ಕಟ್ ಮಾಡೋದು, ಗಿಫ್ಟ್ನ ಕೊಡೋದು ಕಾಮನಾಗಿ ಇರೋದು. ಬಟ್ ಈ ಸಲ ಫಸ್ಟು ಟೈಮು ಈ ಥರ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಪ್ರತಿ ಸಲನೂ ಅಂದರೆ ಇವಾಗ ದುಡ್ಡು ಕೊಟ್ಟು ಇವರು ಅದು ಏನು ಹೇಳ್ತಾರೆ ಪ್ರೈವೇಟ್ ಥಿಯೇಟರ್ಸ್ ಅವ್ರಿಗೆ ಕೊಡೋ ಬದಲು ಈ ಥರ ಒಂದು ಮಾಡೋಣ, ಚೆನ್ನಾಗಿರತ್ತೆ ಅಂತ ಒಂದು ಫೀಲ್ ಬಂತು. ಸೊ ಇವಾಗ ಇದಕ್ಕೆ ವೈಟ್ ಕಲರ್ ಬಟ್ಟೆನೂ ಇದೆ. ಸೊ ಈ ವೈಟ್ ಕಲರ್ ಬಟ್ಟೆನೂ ಒಂದು ನೀಟಾಗಿ ಇಲ್ಲಿಂದ ಹೀಗೆ ಇಲ್ಲೆಲ್ಲಾದರೂ ಕೊಡಬೇಕು ಇಲ್ವಾ? ಹೆಂಗೆ ಕೊಟ್ಟರೆ ಚೆನ್ನಾಗಿರುತ್ತೆ? ಓಕೆ ತಾಳಿ, ಇಲ್ಲಿ ಹಿಂಗೆ ಮಾಡಿರ್ತೀನಿ. ಫಸ್ಟು ಒಂದು ಗಂಟು ಮಾಡಿ ಇಡೋಣ ಈ ಥರ. ಈಗ ಇಲ್ಲಿಂದ ಒಂದು ಇಲ್ಲಿಗೆ ಏನು ಮಾಡೋಣ? ನೋಡಿ ಐಡಿಯಾ ಹೆಂಗೆ ಬರುತ್ತೆ ಅಂದರೆ ನನಗೆ ನೋಡಿ ಲಾಕ್ ಅಯ್ಯೋ ಎಲ್ಲೋ ಐತೆ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ, ಇದು ಎಲ್ಲೋ ಹೋಗೈತಲ್ಲ ಇದು. ಹಲೋ ಫ್ರೆಂಡ್ಸ್, ನಾನು ಇಲ್ಲಿದ್ದೀನಿ. ಎಲ್ಲೋಯ್ತು ಇದು? ಆನ್ ಮಾಡ್ತಾಯಿದ್ದೀನಿ. ಹಾಂ ಕಾಣ್ತಾ? ಬನ್ನಿ ಫ್ರೆಂಡ್ಸ್, ನಾನು ಇಲ್ಲಿದ್ದೀನಿ. ಇಲ್ಲಿ ನೋಡಿ, ನಾನು ಇಲ್ಲೊಂದು ಲಾಕ್ ಮಾಡಿಟ್ಟಿದ್ದೀನಿ. ಈಗ ಈ ಕಡೆ ನೋಡಿ, ಇದನ್ನು ಈ ಜಾಗಕ್ಕೆ ಇಲ್ಲಿಗೆ ಹಾಕಿ ಹಿಂಗೆ ಈಗ ಅದ್ಮಿ ಲಾಕ್ ಮಾಡಿದ್ರೆ ಮುಗೀತು. ನೋಡಿ ಇವಾಗ ಹೆಂಗೆ ಕಾಣ್ತಿದೆ? ಒಂದು ಸ್ವಲ್ಪ ತಾಳಿ ಸ್ಲೈಡ್ ಮಾಡ್ತೀನಿ. ಇದು ನನ್ನೇನೆ ತೋರಿಸ್ತೈತಾ? ನೋಡಿ ಹೆಂಗೆ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದೆಯಾ? ಏನಾದರೂ ಒಂದು ಸ್ವಲ್ಪ ಈಗ ತಾಳಿ ಸುಮ್ಮನೆ ಒಂದು ಸಲ ಲೈಟ್ ಹಾಕ್ತೀನಿ ನೋಡೋಣ. ಆ್ಯಕ್ಚುಲಿ ಇದಕ್ಕೆ ಒಂದು ಇದು ಬೇಕು, ಜಂಕ್ಷನ್ ಬೇಕು ಲೈಟ್ ಹಾಕೋಕ್ಕೆ. ಆ್ಯಕ್ಚುಲಿ ಸಾಕು ಅನ್ಸತ್ತಲ್ವ? ಆ್ಯಕ್ಚುಲಿ ಒಂದಿಷ್ಟು ಬಲೂನ್ಸ್ಗಳನ್ನ ಅಂಟಿಸಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಜಾ ಇರೋಲ್ಲ. ಏನು ಮಾಡೋಣ ತಾಳಿ? ಸುಮ್ಮನೆ ಒಂದು ಲೈಟಿಂಗ್ಸ್ ಸುಮ್ಮನೆ ಒಂದು ಆನ್ ಮಾಡ್ತೀನಿ ನೋಡೋಣ. ನೋಡಿ ಹೆಂಗೆ ಕಾಣುತ್ತೆ? ಚೆನ್ನಾಗಿ ಕಾಣ್ತಿದ್ಯಾ? ಸಿಂಪಲ್ ಅಂದರೆ ಇದೆಲ್ಲ ಆಫ್ ಮಾಡಬೇಕು. ಎಲ್ಲ ಲೈಟೆಲ್ಲ ಆಫ್ ಮಾಡಿದಾಗ ಒಂದು ಸ್ವಲ್ಪ ಕತ್ಲಲ್ಲಿ ಇರುತ್ತಲ್ಲ, ಚೆನ್ನಾಗಿ ಕಾಣುತ್ತೆ. ಇದುವೇ ಚೆನ್ನಾಗಿ ಕಾಣುತ್ತಾಗ ಟೆಂಟಡ ಸೂಪರ್, ಪರವಾಗಿಲ್ಲ. ಒಂದು ತಕ್ಕಮಟ್ಟಿಗೆ ಮಾಡಿದ್ದೀನಿ ನಾನು. ಒಂದು ಥೂ ಅನ್ನೋ ಥರ ವರ್ಸ್ಟ್ ಥರ ಇಲ್ಲದೇ ಇದ್ದರೂ ಒಂದು ನಿಜವಾಗ್ಲೂ ಒಂದು ಲೆವೆಲ್ಗೆ ನಾನು ಮಾಡಿದ್ದೀನಿ. ಒಂದು ಸಮಾಧಾನ ಇದೆ ನನಗೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಇನ್ನೇನೇನು ಉಳ್ದೈತಪ್ಪ ದೇವರೇ? ಬಲೂನು. ಇದು ಆ್ಯನಿವರ್ಸರಿ ಒಂದಿದೆ. ಆ್ಯನಿವರ್ಸರಿ ಹೆಂಗಪ್ಪ ಅನ್ಸೋಣ? ಬಲೂನ್ ಲಾಸ್ಟಿಗೆ ಅನ್ಸೋಣ. ಯಾಕೆಂದರೆ ಅಯ್ಯ ಮತ್ತೆ ಸಬ್ಜೆಕ್ಟ್ ಲಾಸ್ಟ್ ಅಂತ ಬರ್ತಿದೆ ನೋಡಿ. ಸಿಟ್ಟು ಬರ್ಸತ್ತೆ ನನಗಿದು. ಇವಾಗ ತಾನೇ ಒಂದು 10 ನಿಮಿಷ ಮುಂಚೆ ನಂಗೆ ಸಖತ್ ಖುಷಿ ಈ ಥರ ಇದ್ದರೆ ಅಂತ ಹೇಳುತ್ತೆ. ಇವಾಗ ನೋಡಿ ಇದು ಏನು ಹೇಳ್ತಾರೆ, ಹ್ಯಾಪಿ ಆ್ಯನಿವರ್ಸರಿ. ಇದು ಅದಕ್ಕೊಂದು ಇದು ಕೊಟ್ಟವ್ರೆ ಟೇಪ್ ಥರ. ಪೂಜೆ ಎಲ್ಲ ಚೆನ್ನಾಗಿ ಆಗ್ತಿದೆ ಅಲ್ವಾ ಅಲ್ಲಿ? ಯಾಕೆಂದರೆ ನಾನು ನೋಡ್ತಾ ಇಲ್ಲ, ನೀವೇ ನೋಡ್ತಾ ಇರೋದಲ್ಲ. ಸೊ ಅಲ್ಲಿ ಪೂಜೆ ಎಲ್ಲ ಹೆಂಗೆ ಬರ್ತಾಯಿದೆ. ಸೊ ಇದೇನಪ್ಪ ಇದು? ಇದುವೇ ಇಲ್ಲ ಓಕೆ. ಇದೇನಿದು? ಓಕೆ, ಹೆಚ್ಚು ಬೇರೆ ಇದೆ. ಇಲ್ಲಿದೆ ಹೆಚ್ಚು. ಪೂಜೆನೂ ಬರ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ. ಅದ್ರ ಜೊತೆಗೆ ಮಧ್ಯ ಮಧ್ಯದಲ್ಲಿ ನನ್ನ ಡೆಕೋರೇಷನೂ ಬರ್ತಾ ಇದೆ. ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆಗೆ ಒಂದು ಒಳ್ಳೆ ಮಜಾ ಹೇಳ್ತೀನಿ. ಸೂಪರಾಗಿದೆ, ವೆಯ್ಟ್ ಮಾಡ್ತಾಯಿರಿ. ಓಕೆ, ಸದ್ಯಕ್ಕೆ ನೋಡಿ ಇಷ್ಟು ರೆಡಿಯಾಗಿದೆ. ಇದು ಹಾಕಿ ಲೈಟಿಂಗ್ಸ್ ಹಿಂದ್ಗಡೆ ಹಾಕಿ ಇಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಕಿಬಿಟ್ಟಿದ್ದೀನಿ. ಇನ್ನೇನು ಬ್ಯಾಲೆನ್ಸ್ ಉಳಿದಿದೆ ಅಂದರೆ ಬಲೂನ್ ಇದು ಡೆಕೋರೇಷನ್ನು ಮಾಡಬೇಕು. ಓಕೆನಾ? ಬಲೂನೇ ಮೇಯ್ನ್ ಇರೋದು. ಸೊ ನನಗೆ ಅದಕ್ಕಿಂತ ಮುಂಚೆ, ಏಕೆಂದರೆ ನಂಗೆ ಇಷ್ಟೇ ಮಾಡೋಣ ಅಂತಲೇ ಇರೋದು. ಬಲೂನು ಅಣ್ಸೋಕ್ಕೆ ಲೇಟ್ ಆಗುತ್ತೆ. ಬಟ್ ನಂಗೆ ಅಷ್ಟರಲ್ಲಿ ಈ ಟೇಬಲ್ ನಾನು ರೆಡಿ ಮಾಡೋಣ ಅಂತ ಇತ್ತು. ಈ ಟೇಬಲ್ಗೆ ಬಟ್ಟೆ ಎಲ್ಲೈತೆ? ಬಟ್ಟೆನೇ ಇಲ್ಲ ಇದಕ್ಕೆ ಟೇಬಲ್ಗೆ ಹಾಕೋಕ್ಕೆ. ಯಾವುದಾದ್ರು ಒಂದು ಬಟ್ಟೆ ಹಾಕಿದರೆ ಚೆನ್ನಾಗಿರೋದು. ಯಾವ ಬಟ್ಟೆ ಹಾಕಲಿ? ಅದ ಪಂಚೆ ಗಿಂಚೆ ಏನಾರು ಇದ್ದರೆ ಹಾಕ್ತಿದ್ದೆ. ನೋಡೋಣ, ಇದು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಇಡ್ತೀನಿ ಇದನ್ನು. ಸೊ ಇಲ್ಲಿಗಿಟ್ಟರೆ ಇದೊಂದು ಬಟ್ಟೆ ಹಾಕಿದರೆ ಚೆನ್ನಾಗಿರೋದು. ಆ್ಯಕ್ಚುಲಿ ಇಲ್ಲ, ಬಲೂನ್ಗಳು ಹಿಂಗೆ ಅಂಟಿಸೋಣ.
ಸುತ್ತ ಹಿಂಗೆ ಬಲೂನ್ಗಳು ಅಂಟಿಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಫಸ್ಟ್ ಬಲೂನ್ಗಳನ್ನ ಒಂದಿಷ್ಟು ಊದ್ಸೋಣ ಅಲ್ವಾ? ಪಡ ಅಂದರೆ ಈಗ ಬಲೂನ್ ಹೆಂಗೆ ಊದಿಸ್ತೀನಿ ನೋಡ್ತಾರೆ ಈಗ. ಇಲ್ಲೇ ಇಡೋಣ. ಆಮೇಲೆ ಅಷ್ಟು ಬಲೂನ್ನ ಊದ್ಸೋಣ. ಅಯ್ಯೋ ಭಯ ಆಗೋಯ್ತು ನನಗೆ. ತಳಿದು ಫಸ್ಟು ಡಿಟೆಕ್ಟ್ ಮಾಡೋಣ ಫೇಸು. ಓಕೆನಾ? ಡಿಟೆಕ್ಟಿಂಗ್. ಓಕೆ, ಡನ್. ಓಕೆ, ಈಗ ಬಲೂನ್ ಎಲ್ಲಿಪ್ಪ ಇದೆ? ಇಲ್ಲಿದೆ ಬಲೂನು. 2 ಕಲರ್ ಬಲೂನ್ ತರ್ತಿದ್ದೀನಿ, ಒಂದು ವೈಟು ಒಂದು ಗೋಲ್ಡು. ಓಪನ್ ಆಗಪ್ಪ ರಾಜು. ವೈಟು ಗೋಲ್ಡು ಅಂತ ಅಂಟಿಸ್ಕೊಂಡು ಹೋದರೆ ಇಷ್ಟೇ ಸಾಕು. ತುಂಬ ದಪ್ಪ ಆದರೆ ಒಡೆದೋಗತ್ತೆ, ಅದೇ ಭಯ. ಫಸ್ಟು ಒಂದು 10 ವೈಟು 10 ಗೋಲ್ಡು ಇದು ಮಾಡೋಣ. ಒಂದು 10 ವೈಟ್ 10 ಗೋಲ್ಡ್ ಏನೋ ಮಾಡಿದ್ರೆ ಮೂರಾಗಿದೆ. ಇನ್ನೊಂದಿಷ್ಟು ಇರಲಿ, 3. ಒಂದು 10 ಫಸ್ಟು ಒಂದು 10 ವೈಟ್ ಇದು ಮಾಡ್ಕೊಂಡು ರೆಡಿ ಮಾಡ್ತೀನಿ. ಅಯ್ಯ ಸುಸ್ತಾಯಿತು. ಪೂಜೆ ಚೆನ್ನಾಗಿ ಆಗ್ತಿದೆ ಅಲ್ಲ? ನಮ್ಮಪ್ಪ ಪಕ್ಕ ಹೇಳ್ತೀನಿ, ನಮ್ಮಪ್ಪ ಅಮ್ಮ ಬೈತಾ ಇರ್ತಾರೆ, ಈ ನನ್ನ ಮಗ ಎಲ್ಲೋದೆ ಇವನು ಇಲ್ಲಿ ಪೂಜೆ ನಡೀತಾ ಇದೆ ಅದನ್ನ ಬಿಟ್ಟು ಎಲ್ಲೋದೆ ಇವನು ಅಂತ ಪಕ್ಕ ಬೈತಾ ಇರ್ತಾರೆ. ಎಷ್ಟಾಯಿತು? 1 2 3 4 5 ಆಗಿದೆ. ಅಯ್ಯಯ್ಯ, ಸಾಕಾಗೋಯ್ತು, ಸುಸ್ತಾಗೋಯ್ತು. ಇಲ್ಲಿ ನೋಡಿ ಆಲ್ಮೋಸ್ಟ್ ಹೆಂಗೆ ಮಾಡಿದ್ದೀನಿ ಅಂತ. ಎಲ್ಲಿ ಡಂಡಾಡನ್ ನೋಡಿ ಹೆಂಗೆ ಚೆನ್ನಾಗಿ ಬಂದು ಸಿಂಪಲಾಗಿ ಕಾಣ್ತಿಲ್ವಾ? ಸಿಂಪಲಾಗಿ ಕ್ಯೂಟಾಗಿ ಕಾಣ್ತಿದೆ. ಇಲ್ಲೊಂದು ಲೈಟಿಂಗ್ ಹಾಕಿದ್ರೆ ಮಸ್ತಾಗಿ ಬರುತ್ತೆ. ಲೈಟಿಂಗ್ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತಂದರೆ. ಇವಾಗ ನೋಡ್ತಾ ಇರಿ. ಟನ್ ನೋಡಿ ಹೆಂಗೆ ಕಾಣ್ತದೆ ಕತ್ಲಲ್ಲಿ. ಇದೆಲ್ಲ ಫುಲ್ ಸ್ಕ್ರೀನ್ ಹಾಕಿದ್ರೆ ಬಂದೇ ಬಿಟ್ರು. ಓಕೆ, ಇದೇನು ನೋಡಿದ್ರಿ ಅಲ್ಲ, ಸಕ್ಕದಾಗಿ ಬಂದಿದೆ. ಕೇಕ್ ನೋಡಿ, ಕೇಕೆಲ್ಲ ಇಟ್ಟಾಗಿದೆ. ಸೊ ಈಗ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಗಿಫ್ಟ್ ಇದೆ, ಹಾಗೆ ನಮ್ಮ ಅಪ್ಪ ಅಮ್ಮ ಯಾವ ಥರ ಸರ್ಪ್ರೈಸ್ ಆಗ್ತಾರೆ, ಹಾಗೆ ನಾವು ಪಾರ್ಟಿಗೆ ಯಾವ ಹೋಟ್ಲಿಗೆ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅಲ್ಲಿವರೆಗೂ ಟಾಟಾ, ಬೈ ಬೈ ಹೀರೋಸ್, ಬಾಯ್.